ಡಿಆರ್ಐ ಅಧಿಕಾರಿಗಳಿಂದ ರಣ್ಯಾ ರಾವ್ ಬಂಧನ ಪ್ರಕರಣ. ನಟಿ ರಣ್ಯಾ ರಾವ್ ತಗಲಾಕೊಂಡಿದ್ದು ಹೇಗೆ ಗೊತ್ತಾ? ರಣ್ಯಾ ರಾವ್ ಬಂಧನಕ್ಕೆ ಕಾರಣವಾದ್ರ ಆ ಸ್ನೇಹಿತರು. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ದುಬೈನಿಂದ ತಂದು ಬೆಂಗಳೂರಲ್ಲಿ ಮಾರಾಟ ಮಾಡ್ತಿದ್ದ ರಣ್ಯಾ ರಾವ್ ಒಂದು ವರ್ಷದಲ್ಲಿ ಸರಿಸುಮಾರು 40 ಬಾರಿ ದುಬೈ ಪ್ರಯಾಣವನ್ನ ಬೆಳೆಸಿದ್ಲು. ಕಳೆದ 15 ದಿನಗಳಲ್ಲಿ 3 ಬಾರಿ ದುಬೈ ಹೋಗಿ ಬಂದಿರೋ ರಣ್ಯಾ ರಾವ್ ಪ್ರತಿ ಬಾರಿ ಟೂರಿಸಂ ವೀಸಾ ಬಳಸಿ ಹಲವು ಬಾರಿ ದುಬೈ ಓಡಾಟವನ್ನು ಕೂಡ ನಡೆಸಿದ್ರು. ಭಾರತಕ್ಕೂ ದುಬೈಗೂ ಚಿನ್ನದ ಬೆಲೆಯಲ್ಲಿ 1 ಗ್ರಾಮ್ಗೆ 2,500 ರೂಪಾಯಿ ವ್ಯತ್ಯಾಸವಿದೆ. ಹೆಚ್ಚು ದುಡ್ಡು ಮಾಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾಳೆ ರಣ್ಯಾ. ರಣ್ಯಾ ಹೋಗಿ ಬರೋದನ್ನ ಗಮನಿಸಿದ್ದ ಸ್ನೇಹಿತರಿಂದಲೇ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ. ರಣ್ಯಾ ಎಷ್ಟು ಬಾರಿ ದುಬೈಗೆ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿಂದ ಏನು ತರುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಿದ್ದ ರಣ್ಯಾ ರಾವ್, ರಣ್ಯಾಗಿಂತ 6 ಗಂಟೆ ಮುಂಚೆನೆ ಬಂದಿದ್ದ ಕಸ್ಟಮ್ಸ್ ಅಧಿಕಾರಿಗಳು. ರಣ್ಯಾ ಬರ್ತಿದ್ದಂತೆ ಲಾಕ್ ಮಾಡಿದ್ದ ಕಸ್ಟಮ್ಸ್ ಅಧಿಕಾರಿಗಳು, ಸೀಸ್ ಮಾಡಿ ರಣ್ಯಾರನ್ನ ಕಸ್ಟಡಿಗೆ ಪಡೆದ ಕಸ್ಟಮ್ಸ್ ಅಧಿಕಾರಿಗಳು 3 ದಿನ ಡಿಆರ್ಐ ಕಸ್ಟಡಿಗೆ ನೀಡಿ ಆರ್ಥಿಕ ಅಪರಾಧ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ನಟಿ ರಣ್ಯಾ ರಾವ್ ಬಂಧನದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಡಿಆರ್ಐ ಅಧಿಕಾರಿಗಳಿಂದ ರಣ್ಯಾ ರಾವ್ ಬಂಧನ ಪ್ರಕರಣ. ನಟಿ ರಣ್ಯಾ ರಾವ್ ತಗಲಾಕೊಂಡಿದ್ದು ಹೇಗೆ ಗೊತ್ತಾ? ಅವಳ ಫ್ರೆಂಡ್ಸೇ ಅವಳಿಗೆ ಮುಳುವಾದ್ರ ಹೇಗೆ ಅಂತ. ರಣ್ಯಾ ಬಂಧನಕ್ಕೆ ಆ ಸ್ನೇಹಿತರು ಕಾರಣವಾದ್ರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೇವೆ. ದುಬೈನಿಂದ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ಲಂತೆ ರಣ್ಯಾ ಬಂಗಾರವನ್ನ. ಒಂದು ವರ್ಷದಲ್ಲಿ ಸರಿಸುಮಾರು 40 ಬಾರಿ ದುಬೈ ಪ್ರಯಾಣ ಬೆಳೆಸಿದ್ಲು. ಮಲೇಷಿಯಾ, ದುಬೈ ಹೀಗೆ ಹಲವಾರು ದೇಶಗಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ಲು. ಕಳೆದ 15 ದಿನಗಳಲ್ಲಿ 3 ಬಾರಿ ದುಬೈಗೆ ಹೋಗಿ ಬಂದಿರೋ ರಣ್ಯಾ ರಾವ್ ಭಾರತಕ್ಕೂ ದುಬೈಗೂ ಚಿನ್ನದ ಬೆಲೆಯಲ್ಲಿ 1 ಗ್ರಾಮ್ಗೆ 2,500 ರೂಪಾಯಿ ವ್ಯತ್ಯಾಸವಿದೆ. ಇಷ್ಟೊಂದು ಅಂತರವಿದೆ. ಹೆಚ್ಚು ದುಡ್ಡು ಮಾಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾಳೀಗ ರಣ್ಯಾ ರಾವ್. ರಣ್ಯಾ ಹೋಗಿ ಬರೋದನ್ನ ಅವಳ ಸ್ನೇಹಿತರು ಗಮನಿಸ್ತಾ ಇದ್ರಂತೆ. ಗಮನಿಸಿ ಕೂಡಲೇ ಸ್ನೇಹಿತರಿಂದಲೇ ಕಸ್ಟಮ್ ಅಧಿಕಾರಿಗಳಿಗೆ ರಣ್ಯಾ ವಿರುದ್ಧ ಮಾಹಿತಿ ಲಭ್ಯವಾಗಿದೆ. ರಣ್ಯಾ ಎಷ್ಟು ಬಾರಿ ದುಬೈಗೆ ಹೋಗ್ತಾರೆ, ಅಲ್ಲೇನ್ ಮಾಡ್ತಾರೆ, ಅಲ್ಲಿಂದ ಏನ್ ತರ್ತಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗ್ತಾ ಇದೆ. ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಿದ್ಲು. ರಣ್ಯಾಗಿಂತ 6 ಗಂಟೆ ಮುಂಚೆನೆ ಕಸ್ಟಮ್ಸ್ ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ನಿಂತಿದ್ರು. ಈ ವೇಳೆ ರಣ್ಯಾ ಅವರನ್ನ ಬಂಧಿಸಿ ಸೀಸ್ ಮಾಡಿ ರಣ್ಯಾರನ್ನ ಕಸ್ಟಡಿಗೆ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು 3 ದಿನ ಡಿಆರ್ಐ ಕಸ್ಟಡಿಗೆ ನೀಡಿ ಆರ್ಥಿಕ ಅಪರಾಧ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ.